ಫ್ರೆಂಡ್ಸ್ ಇದು ನೋಡ್ರಿ ಕೈಲಾಸಗಿರಿ ಬೆಟ್ಟದ ಮೇನ್ ಎಂಟ್ರೆನ್ಸ್. ಇಲ್ಲಿಂದ ನಾವು ಒಳಗೆ ಬಂದೇವಂದ್ರೆ ಫಸ್ಟ್ ನಮ್ಮ ಎದುರಿಗೆ ಬರೋದೆ ಗಿರಿಜಾ ಕಲ್ಯಾಣ ಮಂಟಪ, ಗಿರಿಜಾ ಮಂಟಪ ಅಂತೇಳಿ ಇದೇ ನೋಡಿ ಫ್ರೆಂಡ್ಸ್. ಈಗ ಇದು ಮತ್ತೊಂದು ಗೇಟ್ ಅದ್ರ ಬಾಜು ಇದ್ದಿದ್ದು. ಇದು ಮೇನ್ ಗಿರಿಜಾ ಮಂಟಪ ಅಂತೇಳಿ ಫ್ರೆಂಡ್ಸ್. ಇಲ್ಲಿ ಇದು ಬೇರೆ ಕ್ಲೋಸ್ ಆಗಿನ ಗೇಟ್ ಅದ ಫ್ರೆಂಡ್ಸ್. ಇದು ಗುಡಿ ಮಾತ್ರ ಬೈತ್ರನ್ ಮಾಡ್ಯಾರ ಫ್ರೆಂಡ್ಸ್. ಆಮೇಲೆ ಇದು ಫಸ್ಟ್ ನೀವು ಒಳಗೆ ಎಂಟ್ರಿ ಆದಮೇಲೆ ಮೇನ್ ಎಲ್ಲರೂ ಸಿಗೋದೇ ಇದೆ ಗಿರಿಜಾ ಮಂಟಪ ಅಂತೇಳಿ. ಆಮೇಲೆ ಇಲ್ಲಿ ದೊಡ್ಡ ಸ್ಪೇಸ್ ಅದ. ಇಲ್ಲಿ ಆರಾಮ್ ಸಂಗಟ ಒಂದು ಫಂಕ್ಷನ್ ಮಾಡ್ಬೋದು. ಆಮೇಲೆಲ್ಲ ಫುಲ್ ಹೈಟಿಗೆ ಅದ, ಫ್ಯಾನ್ಗಿನ್ ಫಿಕ್ಸ್ ಮಾಡ್ಯಾರ, ಮಸ್ತ್ ಅದ ಫ್ರೆಂಡ್ಸ್. ಆಮೇಲೆ ನಾವು ಹಂಗೆ ಮುಂದೆ ಬಂದೆವು ಅಂತಂದ್ರೆ ಇದು ಫ್ರೆಂಡ್ಸ್ ಎಲ್ಲರ ಸಲ ಬಂದು ರೆಸ್ಟ್ ಮಾಡ್ಲಿಕ್ಕಂತೇಳಿ ಮಾಡಿರೋ ಜಾಗ. ಇದು ದೊಡ್ಡ ಸ್ಪೇಸ್ ಅದ, ಚಂದ. ಯಾರೋ ಬಂದು ಇಲ್ಲಿ ರೆಸ್ಟ್ ಮಾಡ್ಬೋದು, ಕೂತ್ಕೊಬೋದು, ಆರಾಮ ಒಂದು ರೀತಿ ಲಾಡ್ಜ್ ಇದ್ದಂಗೆ ಅಂದ್ಕೊಂಡ್ರಿ ಫ್ರೆಂಡ್ಸ್. ಅಂದ್ರೆ ರೆಸ್ಟ್ ರೂಮ್ ಸಲ್ಕಿನ್ ಮಾಡ್ಯಾರ. ಅಲ್ಲಿ ಹಿಂಗೆ ಮುಂದೆ ಹೋದೆವು ಅಂತಂದ್ರೆ ನಾವು ನೋಡೋದು ಎಲ್ಲ ಮಸ್ತ್ ಫ್ರೆಂಡ್ಸ್. ಇಲ್ಲಿ ರೆಸ್ಟಿನ ಸಲ್ಕಿನಾಗಲಿ ಕುಂಡ್ರಲಕ್ಕ. ಇಲ್ಲಿ ಗಣಪತಿ ದೇವಸ್ಥಾನ ಫ್ರೆಂಡ್ಸ್. ಇಲ್ಲಿ ಪೂಜಾರಿ ವಿಡಿಯೋ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ವಿಡಿಯೋ ಅದಕ್ಕೆ ಅರ್ಧಕ್ಕೆ ಸ್ಟಾಪ್ ಮಾಡಿಕ್ಕಿದೆ. ಇಲ್ಲಿ ಗಣೇಶ್ ಗುಡಿ ಇದೆ. ಇಲ್ಲಿ ಪೂಜಾರಿ ಬಯ್ಯಣ ಬಿಟ್ಟ ಮುಂದಕ್ಕೆ ಇದು ಕಾಲ ಸಮಾರಂಭ ಮೂರ್ತಿ. ಇದು ಕೆತ್ತನೆ ಮಾತ್ರ ಬೇತ್ರೆ ಮಾಡ್ರ ಫ್ರೆಂಡ್ಸ್. ಗುಡಿ ಒಂದು ಸಿಗಿ ಹೋಗ್ಬೇಕು ನೀವು. ಆಮೇಲೆ ಇಲ್ಲಿ ನಂದಿ ವಿಗ್ರಹ ಫ್ರೆಂಡ್ಸ್. ಇದು ಇದ್ರ ಅಪೋಸಿಟ್ದಾಗೆ ಮೇನ್ ಈ ಏನು ಗೋವಂತರ ದೇವಾಲಯದ ಮೇನ್ ದೇವಸ್ಥಾನ ಅದ, ಇದರ ಅಪೋಸಿಟ್ ಅದ ಫ್ರೆಂಡ್ಸ್. ಇದು ಶಾಲ್ ಅದ ಫ್ರೆಂಡ್ಸ್. ಇದು 300 ರೂಪಾಯಿಗೆ ಒಂದು ಶಾಲ್ ಅಂತ. ಇದು ಯಾರು ಬೇಕಾದ್ರೆ ಅಲ್ಲಿ ಎಂಟ್ರಿ ಮಾಡಿಸಿ ತಗೋಬೋದು. ಆ ದೇವಾಲಯದಾಗ ಏನೇನದ ಅಂತೇಳಿ ಎಲ್ಲ ಈ ಶಾಲ್ ಮೇಲೆ ಇರ್ತವೆ. 300 ರೂಪೀಸ್ ಫ್ರೆಂಡ್ಸ್ ಇದಕ್ಕೆ. ಫ್ರೆಂಡ್ಸ್ ಇದೇ ನೋಡ್ರಿ ಫ್ರೆಂಡ್ಸ್ ಮೇನ್ ದೇವಸ್ಥಾನದ ದೇವಸ್ಥಾನ ಅಂದ್ರೆ ಇದೆ. ಅದ್ರ ಅಲ್ಲಿ ಶಿವಲಿಂಗ ಅದ ಫ್ರೆಂಡ್ಸ್. ಒಳ್ಳೆ ಮಸ್ತ್ ಮಾಡ್ಯಾರ. ನಾವು ಹೋದಾಗ ಪೂಜೆ ಮಾಡ್ಲತ್ತಿರಲ್ಲಿ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಅಷ್ಟೇನು ಆಗಲಿಲ್ಲ. ಬಟ್ ಎಷ್ಟೈತೆ ಅಷ್ಟು ಮಾಡಿದೆ. ಮತ್ತು ನೆಕ್ಸ್ಟ್ ಮುಂದಿನ ಸಲ ಹೋದಾಗ ಇನ್ನೂ ಮಸ್ತ್ ಮಾಡ್ತೇವೆ ಫ್ರೆಂಡ್ಸ್. ಇನ್ನೊಂದು ಸಲ ಹೋಗೋದು ಅಲ್ಲಿನ ನಾವು ಪೂರ ಕವರ್ ಮಾಡ್ಲಿಕ್ಕೆ ಆಗಿಲ್ಲ ಏನು ಭೀ. ಇಲ್ಲಿ ಮೂರ್ತಿಗಳಾಗ್ಬೋದು ಎಲ್ಲ ಒಂದೇ ಬಂಡೆ ಇದೆ ಫ್ರೆಂಡ್ಸ್. ಇದು ಒಂದೇ ಕಲ್ಲಿನಾಗ ಇಷ್ಟೆಲ್ಲ ಮಾಡ್ಯಾರ. ಮಾತ್ರ ಈಗ ನಂಬರ್ ಅದ ಫ್ರೆಂಡ್ಸ್ ಪ್ಲೇಸ್. ಮಾತ್ರ ಮೇನ್ ದೇವಸ್ಥಾನ ಇದೆ ಫ್ರೆಂಡ್ಸ್. ಅಲ್ಲಿ ಮೇನ್ ದೇವರು ಇಲ್ಲಿ ಮೇನ್ ಅಂದ್ರೆ ಶಿವ. ಇಲ್ಲಿ ಆ ಟೈಮ್ನಾಗ ಡಮರುಗ ಬಾರಿಸಿ ನೃತ್ಯ ಮಾಡಿನ ಜಾಗದಂತ ಫ್ರೆಂಡ್ಸ್. ಅದಕ್ಕೆ ಇಲ್ಲಿ ಬಂಡೆಗೆ ಬರ್ದು ಅದಕ್ಕೆ ಅವರು ಕೈಲಾಸಗಿರಿ ಅಂತೇಳಿ ಹೆಸರಿಕ್ಯಾರ. ಇದು ಹೆಸರೇನು ಒಳ್ಳೇದೆ ಫ್ರೆಂಡ್ಸ್. ಬಟ್ ಈ ಕೈಲಾಸಗಿರಿ ಅಂತೇಳಿ ಮತ್ತೆ ಅದಕ್ಕೆ ಜರ ಡೆವಲಪ್ ಮಾಡ್ಯಾರ, ಮಸ್ತ್ ಆಗಿದೆ. ಹಂಗೆ ಮುಂದೆ ಬಂದೆ ಫ್ರೆಂಡ್ಸ್. ಇಲ್ಲೊಂದು ದೇವ್ರಿಗೂ ಇಲ್ಲೊಂದು ಸಣ್ಣ ದೇವ್ರದ ಫ್ರೆಂಡ್ಸ್. ಇಲ್ಲಿ ಭೀ ಪೂಜಾರಿ ವಿಡಿಯೋ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಆಮೇಲೆ ನಾವು ಹಂಗೆ ಹೊರಗೆ ಬಂದೆ. ಇಲ್ಲಿಂದ ಇದು ಔಟ್ ಗೇಟ್ ಫ್ರೆಂಡ್ಸ್. ಇದು ಈಗ ಇಲ್ಲಿಂದ ನಾವು ಗುಡ್ಡ ಸುತ್ತ ನೋಡಿದ್ರೆ ಒಂದು ಒಳ್ಳೆ ವ್ಯೂ ಫ್ರೆಂಡ್ಸ್. ಎಲ್ಲ ಕಡೆ ಫುಲ್ಲು ವಿಶಾಲವಾಗದ. ಗುಡ್ಡ ಮಾತ್ರ ಬೈತ್ರಿಂದ ಫ್ರೆಂಡ್ಸ್. ಆಮೇಲೆ ಇದ್ರ ಮುಂದಕ್ಕೆ ಹಿಂಗೆ ಇದು ಒಂದೇ ಪ್ಲೇಸ್ ಇಲ್ಲಲ್ಲಿ. ಮತ್ತು ಮ್ಯಾಲೆ ದುಷ್ಟ ಸಂಹಾರ ಆಂಜನೇಯ ಸ್ವಾಮಿ ಅಂತೇಳಿ ಒಂದು ದೇವಸ್ಥಾನ ಅದ. ಆ ದೇವಸ್ಥಾನ ಇದ್ರ ಮ್ಯಾಲೆ ಮತ್ತು 4 ಕಿಲೋಮೀಟರ್ ಅದ ಫ್ರೆಂಡ್ಸ್. ಅದು ಗುಡ್ಡ ಅಲ್ಲಿ ಹೋದೆವು ಅಂದ್ರೆ ಏಕ್ ನಂಬರ್ ವ್ಯೂ ಇದೆ ಫ್ರೆಂಡ್ಸ್. ಹೋದಾಗ ಅಲ್ಲಿ ಮಿಸ್ ಮಾಡಬೇಡ್ರಿ. ಬರೀ ಇಲ್ಲಿಗೆ ಹೋಗಿ ಬರಬೇಡ್ರಿ. ಮುಂದೆ ಹೋಗ್ಬರೋ ಟ್ರೆಕ್ಕಿಂಗ್ 2 ವೀಲರ್ ಮೇಲೆ ಹೋದ್ರೆ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್. ಅಲ್ಲಿ ಅದೆಲ್ಲ ಮಾಡ್ಬೇಕಂದ್ರೆ ನಮ್ಮಲ್ಲಿ ಸ್ಟೋರೇಜ್ ಇದ್ದಿಲ್ಲ ಫೋನ್ನಾಗ. ಆಮೇಲೆ ಟೈಮ್ ಭೀ ಇದ್ದಿಲ್ಲ ಅಷ್ಟೊಂದು ನಮ್ಗೆ. ಅದಕ್ಕೆ ಅಲ್ಲೆಲ್ಲ ಕವರ್ ಮಾಡ್ಲಿಕ್ಕಾಗಿಲ್ಲ. ಈಗ ಸದ್ಯಕ್ಕೆ ಇದೊಂದು ಮಾಡಿದ್ವಿ. ನೆಕ್ಸ್ಟ್ ಟೈಮ್ ಮತ್ತು ಫುಲ್ಲು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕನ್ ನೋಡೋದಕ್ಕೆ ಮರಿಬೇಡ್ರಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡ್ಕೊತಿದ್ರೆ ನಮಗೆ ವಿಡಿಯೋ ಮಾಡ್ಲಿಕ್ಕೆ ಒಂದು ಜೋಶ್ ಬರ್ತದೆ ನಮ್ಗೆ.
ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿರಿ ಫ್ರೆಂಡ್ಸ್. ಗುಡ್ಡ ಮಾತ್ರ ಈಗ ನಂಬರ್ ಅದ, ಈಗೆಲ್ಲ ಡೆವಲಪ್ ಆಗ್ಲಿರ್ತದೆ. ಕೆಳಗೆ ಅನ್ನಪ್ರಸಾದ ಅದ ಮತ್ತು ಮ್ಯಾಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನಪ್ರಸಾದ ಫ್ರೆಂಡ್ಸ್. ಎರಡು ಜಾಗ ಅನ್ನಪ್ರಸಾದ ಅದ. 24/7 ಅನ್ನಪ್ರಸಾದ ಯಾವಾಗ ಭೀ ಸಿಗ್ತದೆ ಅಲ್ಲಿ. ಒಂದ್ಸಲ ಹೋಗಿ ವಿಸಿಟ್ ಕೊಟ್ಟು ನೋಡ್ರಿ ಫ್ರೆಂಡ್ಸ್. ದೇವಸ್ಥಾನ ಮಾತ್ರ ಬೈಟನ್ ಮಾಡ್ಯಾರ. ಈಗಿನ ಕಲಿಯುಗದಾಗ ಅಂತೂ ಗುಡಿ ಏಕ್ ನಂಬರ್ ಅದ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಮಂಡ್ರ ರೋಡ್ ಅದ ಎಲ್ಲ, ಈಗಿನ ಮಾಡ್ಲತ್ತಾರ ಎಲ್ಲ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.